1919 ಎಷ್ಟು ಚೆನ್ನಾಗಿ ಇದೆ ಹೇಳೇನ. ಉತ್ತಂಗಿ ಚನ್ನಬಸಪ್ಪನವರು ಅಂತ ಹೇಳಿ, ಅವರು ಸರ್ವಜ್ಞನ ಕಾಲ 16ನೇ ಶತಮಾನ ಅಂತ ಇಚ್ಛೆ ಮಾಡಿ ಊಹೆ ಮಾಡಿ ಬರ್ದಿದ್ದಾರೆ ಇರಬಹುದು ಹೇಳಿ. ಎಲುವಿನಿ ಕಾಯಕ್ಕೆ ತಲೆ ಚರ್ಮದ ಹೊದಿಕೆ, ಮಲಮೂತ್ರ ಕ್ರಿಮಿಗಳೊಳಗಿದ್ದ ದೇಹಕ್ಕೆ ಕುಲವಾವುದಯ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಸರ್ವಜ್ಞ ಈ ಮಾತನ್ನ ಎಷ್ಟೊಂದು ಮಾರ್ಮಿಕವಾಗಿ ಸತ್ಯವಾಗಿ ಹೇಳಿದ್ದಾರೆ ಅಂದ್ರೆ, ಎಲುವಿನಿ ಕಾಯಕಕ್ಕೆ, ಈ ಎಲುವುಗಳನ್ನ ಹೊಂದಿರತಕ್ಕಂತ ಈ ದೇಹಕ್ಕೆ ಸಲೆ ಚರ್ಮದ ಹೊದಿಕೆ, ಅದರ ಮೇಲೆ ಒಂದು ಚೆನ್ನಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಚರ್ಮದ ಹೊದಿಕೆ, ಇದರ ಒಳಗೆ ಮಲಮೂತ್ರ ಕ್ರಿಮಿಗಳೊಳಗಿರ್ದ ದೇಹಕ್ಕೆ ಕುಲವಾವುದಯ್ಯ ಸರ್ವಜ್ಞ ಅಂತಾರೆ. ಅಂದ್ರೆ ನಾವೆಲ್ಲ ಜಾತಿ ವಿಂಗಡಣೆಯನ್ನ, ಜಾತಿ ಭೇದಗಳನ್ನ ಮಾಡ್ತಕ್ಕಂಥದ್ದನ್ನ ಸರ್ವಜ್ಞ ಹಾಗೆ ಅವತ್ತಿನ ದಿನದಲ್ಲಿ ಸಾರಿದ್ದಾರೆ ಅಂದ್ರೆ, ಚೆನ್ನಾಗಿ ಚರ್ಮದ ಹೊದಿಕೆಯುಳ್ಳ ಎಲುವಿನ ಹಂದರದ ಮತ್ತು ಮಲಮೂತ್ರಾದಿಗಳು ತುಂಬಿಕೊಂಡಿರುವಂಥ ದೇಹಕ್ಕೆ ಕುಲವೆಲ್ಲಿಂದ ಬಂದಿತು, ಜಾತಿ ಎಲ್ಲಿಂದ ಬಂತು? ಜಾತಿ ಭೇದವನ್ನ ಮಾಡ್ತಕ್ಕಂಥ ನಮ್ಮಂಥವರಿಗೆ ಅಂದಿನ ದಿನ ಅವರು ತುಂಬಾ ತಮ್ಮ ಒಂದು ವಚನದಲ್ಲಿ ಸಾರ್ತಾ ಹೇಳ್ತಾ ಹೋಗಿದ್ದಾರೆ. ಎಲುವಿನಿ ಕಾಯಕ್ಕೆ ಸಲೆ ಚರ್ಮದ ಹೊದಿಕೆ, ಮಲಮೂತ್ರ ಕ್ರಿಮಿಯೊಳಗಿದ್ದ ದೇಹಕ್ಕೆ ಕುಲವಾವುದಯ್ಯ ಸರ್ವಜ್ಞ ಅಂತ ಬಹಳ ಚೆನ್ನಾಗಿ ಹೇಳಿದಂತ ಒಂದು ವಚನ. ಊರಿಂಗೆ ದಾರಿಯೇನು, ಒಂದು ಊರಿಗೆ ಹೋಗ್ಬೇಕ ದಾರಿ ಏನಂತ ಇರ್ತೈತಲ್ಲ, ಊರಿಂಗೆ ದಾರಿಯೇನು ಅದು ತೋರಿದಡೇನು, ಸಾರಾಯದ ನಿಜವ ತೋರುವ ಗುರುವುತ್ತ ನಾರಾದಡೇನು ಸರ್ವಜ್ಞ. ಅಂದ್ರೆ ಸರ್ವಜ್ಞ ಏನ್ ಹೇಳ್ತಾನ, ಒಂದು ದಾರಿ, ಒಂದು ಊರಿಗೆ ಹೋಗ್ಬೇಕಂದ್ರೆ, ಒಂದ್ ಎಲ್ಲಿಯಾದ್ರೂ ಮುಟ್ಟಬೇಕು, ಒಂದು ನೆಲೆ ಸೇರ್ಬೇಕಂದ್ರೆ ಗುರು ಯಾರಿದ್ರೇನು, ಯಾವ ಜಾತಿಯವ ಇದ್ರೇನು, ಅವ ತೋರಿದಂತ ಮಾರ್ಗ ಶ್ರೇಷ್ಠ ಇದ್ರೆ ಸಾಕು ಅಂತಕ್ಕಂಥದ್ದು. ತನಗೆ ಗೊತ್ತಿಲ್ಲದ ಊರಿನ ದಾರಿಯನ್ನು ಇಂಥವರೇ ತೋರಿಸಬೇಕೆಂಬ ನಿಯಮವಿಲ್ಲ. ಅಂತ ಸಮಯದಲ್ಲಿ ಯಾರು ತೋರಿಸಿದ್ರು ಸರಿ ಊರು ತಲುಪುತ್ತದೆ. ಅದಂತೆ ಸತ್ಯದ ಸಾರಾಯದ ಅರಿವನ್ನ, ಅಂದ್ರೆ ಸತ್ಯ ಸಾರದ ಅರಿವನ್ನ ತಿಳಿಸಿಕೊಡುವಂಥ ಗುರು ಎಂಥವರಿದ್ರೇನು. ಈಗ ಸಹಜವಾಗಿ ಹೇಳ್ತಕ್ಕಂಥ ಮಾತು, ಯಾರು ಮಹಾತ್ಮರು, ಸಂತರು, ಶರಣರು, ದಿವ್ಯಾತ್ಮರು, ತೇಜಸ್ವಿಗಳು ಅಘೋರವಾದಂಥ ತಮಗಾಗಿ ಅಲ್ಲದೇನೆ ಇತರರಿಗಾಗಿ, ಒಂದು ಸೃಷ್ಟಿಗಾಗಿ, ಸಮಾಜಕ್ಕಾಗಿ ಒಂದು ಹಾದಿಯನ್ನು ತೋರ್ತಾರೆ. ಅಲ್ಲಿ ಅವ್ರೇನು ಒಂದು ಬದುಕನ್ನು ತಿಳಿಸ್ತಾರೆ, ಅವ್ರು ಒಂದ್ ಏನ್ ಮಾರ್ಗ ಹಾಕಿಕೊಡ್ತಾರೆ, ಅವ್ರು ಯಾವ ಜಾತಿ ಅಂತ ನಾವು ನೋಡ್ಬಾರ್ದು. ಈಗ ಗುರುವಿಗೆ ಗುರು ಪಥ ಒಂದೇ ಅದು, ಆ ಗುರುವಿನ ಗುರುವಾಗಿ ಕಾಣ್ಬೇಕ, ಅವನು ಜಾತಿ ಆಧಾರವಾಗಿ ಗುರುಗಳನ್ನ ಕಾಣಬಾರದು ಅಂತ ಹೇಳಿ ಸರ್ವಜ್ಞ ಹೇಳ್ತಾನೆ. ಅವರೆಲ್ಲ ಹೇಳಿರೋದ್ ನೋಡ್ರಿ, 16ನೇ ಶತಮಾನದಕ್ಕ ಆಗಿ ಹೋದ್ರು ಅಂತ ಹೇಳ್ತಾರ ಉತ್ತಂಗಿ ಚನ್ನಬಸಪ್ಪನವರು. ಆ ಲಿಖಿತವಾದ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ. ಇದು 69ರಲ್ಲಿ ಬರೆದಂತ ಪುಸ್ತಕ. ಅವಾಗನೇ ಅವ್ರ ಬಗ್ಗೆ ಕುರುಹುಗಳು ಇನ್ನೂ ಸಿಕ್ಕಿಲ್ಲ, ಇರ್ಲಿ. ಆದ್ರೆ ಅವರು ಒಂದು ಹೇಳಿರ್ತಕ್ಕಂತ ಅಂದಿನ ಒಂದು ಶತಮಾನದ ಮಾತು, ದಾರಿ ಯಾರು ತೋರಿದರೆ ಏನು, ಸಾರಾಗಿ ನಿಜವ ತೋರುವ ಅಂತಾರ. ಅಂದ್ರೆ ನಿಜವಾದ ಮಾರ್ಗ, ಸತ್ಯದ ಮಾರ್ಗ ಯಾರು ತೋರಿಸ್ತಾರ, ಅವ್ರು ಯಾವ ಜಾತಿಯವ್ರು ಇದ್ರೇನು ಅಂತೇಳಿ ಗುರು ಹೇಳ್ತಾರಲ್ಲ. ಈಗ ಸುಮ್ಮನೆ ಹೇಳೋದಾದ್ರೆ, ನಾವೆಲ್ಲ ಒಂದೊಂದು ಜಾತಿಗೆ ಪೀಠಗಳಿಗೆ ಸ್ವಾಮಿಗಳನ್ನ ಮಾಡ್ಕೊಂಡಿದ್ವಿ. ಆಗಿನ ಸರ್ವಜ್ಞ ವಚನಕ್ಕೂ ಈಗಿನ ನಮ್ಮ
ಒಂದು ವ್ಯವಸ್ಥೆಗೂ ಎಷ್ಟೊಂದು ಅಜಗಜಾಂತರ. ನಿಜವಾಗಿನೂ ಸರ್ವಜ್ಞನ ಮಾತು, ಸರ್ವಜ್ಞನ ವಚನಗಳು ನಾವು ಪಾಲಿಸಬೇಕಾದದ್ದು ಆದ್ಯ ಕರ್ತವ್ಯ. ಶರಣರ ನುಡಿಗಳನ್ನ, ವಚನಗಳನ್ನ, ಇವನ್ನೆಲ್ಲ ಬಹು ವಿಶ್ವ ಭಾತೃತ್ವ, ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ನನ್ನ ಮನೆ ಅಂತಕ್ಕಂಥದ್ದು, ಮನುಕುಲವೇ ಶ್ರೇಷ್ಠ ಅಂತಕ್ಕಂಥದ್ದು, ದಯಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಕ್ಕಂಥದ್ದನ್ನ ಅವ್ರು ನೋಡಿ ನಾವು ಕಲಿಯಬೇಕು. ಆಕ್ಚುಲಿ ಇವತ್ತಿನ ದಿನಮಾನದಲ್ಲಿ ನಾವೆಲ್ಲ ಜಾತಿಗೊಬ್ಬೊಬ್ಬರನ್ನ ನಾವು ಸ್ವಾಮಿಗಳು ಮಾಡ್ಕೊಂಡು ಅದನ್ನೇ ಆಚರಣೆ ಮಾಡ್ಕೊಂಡು ಹೋಗುದು ಎಷ್ಟು ಸರಿ ಅಂತ ತಾಳೆ ಮಾಡ್ಕೋಬೇಕಷ್ಟೇ. ಯಾರ ವಿರುದ್ಧ ಪರ ಅಲ್ಲ, ತಾಳೆ ಮಾಡ್ಕೋಬೇಕಷ್ಟೇ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ. ಏನ ಅದ್ಭುತ ಮಾತ್ರಿ ಸರ್ವಜ್ಞಂದು. ಬಂಧುಗಳು ಆದವರು ಯಾರು ನಮ್ಮ ಬಂಧುಗಳು, ಯಾರು ನಮ್ಮ ನೆಂಟರು, ಯಾರು ನಮ್ಮ ರಿಲೇಷನ್ ಅಂತ ಹೇಳ್ತೀವಿ, ಬಂದುಂಡು ಹೋಗುವವರು, ಬರ್ತಾರ, ಊಟ ಮಾಡ್ತಾರ, ಹೋಗಿ ಬಿಡ್ತಾರ. ಅವ್ರು ಬಂಧನವ ಕಳೆಯಲರಿಯರು, ಅವರು ನಮ್ಮದು ಯಾವುದೇ ಬಂಧನವನ್ನ ಬಿಡಿಸ್ಲಿಕ್ಕೆ, ಬಂಧನ ಅಂತಂದ್ರೆ ನಾವು ಇರ್ತಕ್ಕಂತ ಈ ಸಂಸಾರಿಕ ಭೌತಿಕ ಜಡತ್ವದಲ್ಲಿ ಪ್ರಪಂಚದಲ್ಲಿ ಮುಳುಗಿರತಕ್ಕಂಥದ್ದನ್ನ ಇದು ಹೌದು ಅಲ್ಲ ಅಂತ ತಿಳಿಸಿ ಹೇಳ್ತಕ್ಕಂಥ, ಬಿಡಿಸ್ತಕ್ಕಂಥ ಸಾಮರ್ಥ್ಯ ಬಂಧು ಬಳಗದವ್ರಿಗೆ ಇರಂಗಿಲ್ಲ. ಬಂಧುಗಳಾದವರು ಬಂದುಂಡು ಹೋಗುವವರು, ಬಂಧನವ ಕಳೆಯಲರಿಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ. ಏನ್ ಹೇಳ್ತಾನ, ಗುರುವಿನಕಿನ ದೊಡ್ಡ ಬಂಧುಗಳು ಯಾರು ಇಲ್ಲ. ಗುರುವ ಕಳಿತಕ್ಕಂಥ ನಮ್ಮ ಬಂಧನ ಅದು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಬಂಧು ಬಳಗದವರೆಲ್ಲ ಬಂದು ಊಟ ಮಾಡಿ ಹೋಗುವುದಕ್ಕಷ್ಟೇ ಸೀಮಿತ, ಬಂಧನವನ್ನು ಕಳೆಯಲಾರರು. ಆದರೆ ಎಲ್ಲ ಬಂಧನಗಳನ್ನು ಹೊಡೆದೋಡಿಸುವಂತಹ ಶಕ್ತಿಯುಳ್ಳ ಗುರುವಿಗಿಂತ ಹೆಚ್ಚಿನ ಬಂಧುಗಳು ಯಾರು ಇಲ್ಲ ಅಂತ ಸರ್ವಜ್ಞ ಗುರುವಿನ ಬಗ್ಗೆ ಮಹಾ ಅತ್ಯಂತ ಅದ್ಭುತವಾದ ಒಂದು ವಚನವನ್ನ ಇಲ್ಲಿ ಹೇಳಿದ್ದಾರೆ. ಮತ್ತೆ ಹಾಗೇನೆ ಏನ್ ಹೇಳ್ತಾರ ಅವರು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ಎಷ್ಟು ಚೆನ್ನಾಗಿ ಹೇಳ್ತಾರ ಅವ್ರು. ತಂದೆಗೂ ಗುರುವಿಗೂ ಒಂದೇ ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಎಷ್ಟ ಅಗಾಧವಾದ ಪ್ರೀತಿ ಆ ಗುರುವಿನ ಮೇಲೆ ಇತ್ತು. ಅದಕ್ಕೆ ನಾವು ನೀವೆಲ್ಲ ಮಾಸ್ಟರ್ಸ್ ಎಷ್ಟೇ ಎತ್ತರಕ್ಕೆ ಬೆಳೀಲಿ, ನಾವೆಷ್ಟೇ 4th ಇಯರ್ 3rd ಇಯರ್ ಮಾಸ್ಟರ್ ಆಗಲಿ, 6th ಇಯರ್ ಆಗಲಿ, ನಮ್ಗೆ ಎಂಥದೇ ಒಂದು ಅದ್ಭುತ ಲೋಕ ಕಾಣಿಸ್ಲಿ, ಆದ್ರೆ ನಾವೆಂದು ಪತ್ರಿಜಿಯವ್ರನ್ನ ಮರಿ. ಯಾಕಂದ್ರೆ ಈ ವಚನದಲ್ಲಿ ಗುರು ತೋರ್ತಕ್ಕಂಥ, ಗುರು ಮಾಡಿರ್ತಕ್ಕಂಥ ಆ ಶಕ್ತಿ ಅಥವಾ ತ್ಯಾಗ ಅಸಾಮಾನ್ಯವಾದುದಂತ ಹೇಳಿ ನಮ್ಮ ಸರ್ವಜ್ಞವ್ರು ಹೇಳ್ತಾರೆ. ಹಾಗೇನೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಎಷ್ಟೇ ಜ್ಞಾನಿಗಳಾಗ್ಲಿ, ನಮ್ಮಲ್ಲಿ ಅಹಂಕಾರದ ಭಾವನೆ ಬರಬಾರದು. ನಾವೆಂದು ಗುರುಗಳು ನಮ್ಮನ್ನು ಎಷ್ಟೇ ಉತ್ತುಂಗಕ್ಕೆ ಬೆಳೆಸಿದ್ರು ಅವ್ರ ಪದತಳದಲ್ಲಿ ನಾವು ಕೂತ್ಕೋಬೇಕು, ಅವ್ರು ಕರಿಬೇಕು, ಗುರು ಮೀರುವಂತ ಶಿಷ್ಯರಾಗಬೇಕು. ಆದ್ರೆ ನಮ್ರತಾ ಭಾವನೆ ಅವ್ರ ಪಾದದ ಮೇಲೇನೆ ನಮ್ದು ಸದಾ ಚಿತ್ತ ಇರಬೇಕು. ಇದು ಗುರುವಿಗೆ ಕೊಡ್ತಕ್ಕಂತ ದೊಡ್ಡ ಕಾಣಿಕೆ. ಗುರುಗಳು ಏನ್ ಬಯಸೋದಿಲ್ಲ ಶಿಷ್ಯರಿಂದ, ಗುರುಗಳು ಬಯಸೋದು ನಮ್ರವಾದ ವಿನಯವನ್ನ. ಆ ವಿನಯವನ್ನ ಸದಾ ನಮಗೂ ನಿಮ್ ಆ ಪತ್ರಿಜಿಯವ್ರು ನೀಡ್ಲಿ, ಗುರು ಪರಂಪರೆ ನೀಡ್ಲಿ ಅಂತ ಬಯಸ್ತೀನಿ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡನಾಗಿ ಮತ್ತದೆ ಪಾದದ ಕೆರನಾಗಿ ಗುರುವಿನ ಹತ್ತಲಿರು ಎಂದ ಸರ್ವಜ್ಞ. ಎಷ್ಟ್ ಹೇಳ್ತಾನ ಅಂದ್ರ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡನಾಗಿ ಮತ್ತೆ ಪಾದದ ಕೆರನಾಗಿ ಗುರುವಿನ ಹತ್ತಲಿರು ಎಂದ ಸರ್ವಜ್ಞ. ಯಾವಾಗಲೂ ಗುರುವಿನ ಬಳಿಯಲ್ಲೇ ಇರ್ಬೇಕಂತ, ಗುರುವನ್ನು ಬಿಟ್ಟು ಅಲಗಬಾರದಂತ, ಗುರು ಆಳಾಗಿ ಇಲ್ಲವೇ ಅವನ ಪಾದ ರಕ್ಷೆಯಾಗಿದ್ದರು ಅಡ್ಡಿ ಇಲ್ಲ, ಅವನ ಬಳಿಯೇ ಇರು ಅಂತ ಹೇಳ್ತಾರೆ. ಗುರುವಿಗೆ ಆಳಾಗಿರ್ಬೇಕು, ಪಾದ ರಕ್ಷೆಯಾಗಿರ್ಬೇಕು, ಸದಾ ಅವನ ಬಳಿ ಇರ್ಬೇಕು ಅಂದ್ರೆ ಬಹಳ ಅದ್ಭುತ ಸರ್ವಜ್ಞನ
ಹೃದಯಾಂತರಾಳದಲ್ಲಿ ಕೊಟ್ಟಿರ್ತಕ್ಕಂಥ ಗುರುವಿನ ಮಹಾತ್ಮ ಅದ್ಭುತವಾಗಿ. ಯಾವುದೇ ಆರಿಸಬೇಕಂದ್ರೂ ಈ ವಚನದಲ್ಲಿ ಸಾರಸಗಟಾಗಿ ಬರೀ ಗುರುವಿಂದೇ ಬರ್ತಾ ಇದೆ. ಮೊಸರು ಕಡೆಯಲು ಬೆಣ್ಣೆ, ಎಸೆದು ತೋರುವ ತೆರದಿ, ಹಸನಪ್ಪ ಗುರುವಿನುಪದೇಶದಿ ಮುಕ್ತಿ ವಶವಾಗದಿಹುದೇ ಸರ್ವಜ್ಞ. ಮತ್ತೇನಂತ ನೋಡ್ರಿ, ಮೊಸರು ಕಡೆದೊಡನೆ ಬೆಣ್ಣೆ ಹೇಗೆ ಚೆನ್ನಾಗಿ ಗೋಚರವಾಗ್ತೈತೆ, ಒಳ್ಳೆಯ ಗುರುವಿನ ಉಪದೇಶದಿಂದ ಮುಕ್ತಿ ದೊರೆಯದೆ ಇರಲಾರದು. ಎಂಥ ಗುರುವರೇ ಇರ್ಲಿ, ಹೇಗರೇ ಇರ್ಲಿ, ಗುರುವಿನ ಇರುವಿಕೆಯನ್ನ ಅವನು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬಾರ್ದು. ಅವ್ರು ಹೇಳಿರ್ತಕ್ಕಂಥದ್ದನ್ನ ಮಾಡ. ಗುರು ಏನ್ ಮಾಡ್ತಾನ ಅದ ನಾವು ಮಾಡಬಾರ್ದು. ಗುರು ಏನ್ ಹೇಳಿರ್ತಾರೆ ಇದನ್ನ ಪಾಲಿಸ್ಬೇಕು. ಇದು ಅಂಡರ್ಲೈನ್ ದಿ ವರ್ಡ್. ಗುರು ಮಾಡಿದ್ದು ಮಾಡಬಾರ್ದು, ಗುರು ಹೇಳಿದ್ದನ್ನ ಮಾಡ್ಬೇಕು. ಯಾಕಂದ್ರೆ ಗುರು ಹೇಗಿರ್ತಾರ ನೋಡ್ಬಾರ್ದು. ಅವ್ರಿಗೆ ಅನೇಕ ಅದು ಒಳಗಿನ ಒಂದು ಶಕ್ತಿ ಅಪರಿಮಿತವಾಗಿ ಅವ್ರು ಹೇಗೋ ಕಾಣ್ತಾರ, ಅವ್ರು ಏನೋ ಏನಪ್ಪಾ ನಮ್ ಗುರುಗಳು ಹಿಂಗ್ ಮಾಡಿದ್ರಲ್ಲ ಅಂತ ನೋಡುದಲ್ಲ, ಅದು ಅಲ್ಲ. ಅವ್ರು ಏನ್ ಹೇಳಿರ್ತಾರಲ್ಲ ಅದನ್ನು ಅಚ್ಚುಕಟ್ಟಾಗಿ ಪಾಲಿಸ್ಬೇಕು. ದಾನ ಭಕ್ತಿಗಳಲ್ಲಿ ನಾನು ಮೆರೆದಿರಬೇಕು, ನಾನೆಂಬ ರೋಗ ನೀಗಿದಗೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ. ನಾನು ದಾನ ಧರ್ಮ ಮಾಡ್ಬೇಕು. ಸರ್ವಜ್ಞ ಹೇಳ್ತಾರ ವಚನ, ನೀವು ದಾನ ಧರ್ಮ ಮಾಡ್ರಿ ಅಂತ. ಮಾಡಿ ಅದನ್ನ ಮರ್ತು ಬಿಡ್ಬೇಕಂತಾರ, ಮತ್ ನೆನಪಿಡ್ಬೇಡ್ರಿ ಅಂತ. ನಾನೆಂಬ ರೋಗ ನೀಗಿದಗೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ. ಅದನ್ನ ನಾನು ಇಲ್ಲ ನಾ ಮಾಡೇ ಇಲ್ಲ ಅಂತಕ್ಕಂಥ ಭಾವನೆ ಒಳಗ ನಾನಿದ್ದು ಅದನ್ನ ನಾನು ಮಾಡೋನಲ್ಲ ನೀಡೋನಲ್ಲ ಅಂತ ಒಂದು ಭಾವನೆದೊಳಗೆ ನಾವಿದ್ದು ನೀಡಿದ್ದೇ ಆದ್ರೆ ಗುರು ಬೋಧೆ ಅಂದ್ರೆ ಗುರು ಏನ್ ಹೇಳ್ತಾರ ಅದು ತಾನೇ ಫಲಿಸ್ತೈತಿ ಅಂತ ಹೇಳ್ತ. ಹಂದಿ ಚಂದನದ ಸುಗಂಧವನ್ನು ಬಲ್ಲುದೆ, ಹಂದಿ ಏನಾರ ಚಂದನದ ಸುಗಂಧವನ್ನು ತಿಳಿತೈತೆ ಹಂದಿಗೆ ಅಂತಾರ. ಹಂದಿ ಚಂದನದ ಸುಗಂಧವನ್ನು ಬಲ್ಲುದೆ, ಶ್ರೀಗಂಧದ ಪರಿಮಳ ಹಂದಿ ಏನಾರ ಅದಕ್ಕೆ ಗೊತ್ತಿರ್ತೈತೇನೋ. ಒಂದನು ತಿಳಿಯಲರಿಯದ ಗುರುವಿಂಗೆ ನಿಂದೆ ಬಹುದು ಸರ್ವಜ್ಞ. ಹಂದಿ ಅಂತ ಕ್ಷುದ್ರ ಪ್ರಾಣಿಗಳು ಸುಗಂಧದ ಪರಿಮಳವನ್ನು ಅರಿಯಲಾರದು. ಅದರಂತೆ ಪರಬ್ರಹ್ಮವನ್ನು ಅರಿಯದಂತ ಗುರು ಅಪಕೀರ್ತಿ ಒಳಗಾಗದೇ ಇರಲಾರನು. ಎಂಥ ಮಾತು ಹೇಳ್ತಾರ ನೋಡ್ರಿ. ಅದರಂತೆ ಯಾವುದು ಹಂದಿ ಪರಿಮಳದ ಕಂಪನ್ನ ಅದಕ್ಕೆ ಗೊತ್ತಿಲ್ಲ, ಅರಿತಿಲ್ಲ. ಸುಗಂಧದ ದ್ರವ್ಯ ಅಂದ್ರ ಚಂದನದ ಸುಗಂಧವನು ಅಂದ್ರೆ ಚಂದನ ಅಂದ್ರ ಶ್ರೀಗಂಧ, ಅದರ ಸುವಾಸನೆಯನ್ನ ಹಂದಿ ಬಲ್ಲುವುದಿಲ್ಲ, ಅದು ಗೊತ್ತಿಲ್ಲ. ಹಾಗೇನೆ ಪರಬ್ರಹ್ಮವನ್ನು ಪರಬ್ರಹ್ಮವನ್ನು ಅರಿಯದಂಥ ಗುರುವು ಅಪಕೀರ್ತಿಗೊಳಗಾಗ್ತಾನ. ಯಾರು ಇದನ್ನ ಎಷ್ಟರ ಮಟ್ಟಿಗೆ ನಾವು ಅನ್ವಯಿಸ್ಕೊಳ್ತೀವಿ ಅಂತಕ್ಕಂಥದ್ದು ಮುಖ್ಯ ಈ ವಚನದೊಳಗ. ಪರಬ್ರಹ್ಮ ತತ್ವ ಅರಿಯದ ಗುರುವಿಂಗೆ ನಾವು ಶರಣರಾದರೆ ನಾವು ಮತ್ತೆ ಪೂಜೆಗಳಲ್ಲಿ ಭಕ್ತಿಗಳಲ್ಲಿ ಮೀತಿವೆ ವಿನಃ ನಮ್ಮ ಪರಬ್ರಹ್ಮ ಅಂದ್ರ ಅದು ಹೊರಗೈತೆ ಒಳಗೈತೆ, ಅದು ನನ್ನೊಳಗೈತೆ ನಿಮ್ಮೊಳಗೈತೆ. ಸರ್ವವ್ಯಾಪಿಯಾಗಿರ್ತಕ್ಕಂಥ ಸರ್ವ ಸೃಷ್ಟಿಗೂ ಕಾರಣವಾಗಿರ್ತಕ್ಕಂಥ ಯಾವುದು ನಾನೇ ಇದ್ದೇನೋ ಅದೇ ಆಗಿರ್ತಕ್ಕಂಥದ್ದು, ಅದು ಏನಿದೆಯೋ ಅದೇ ನಾನಂತ ತಿಳ್ಕೊಳ್ಳತಕ್ಕಂಥದ್ದ ಪರಾಪರ ಆ ವಸ್ತು ಶಿವ ಅಂತಕ್ಕಂಥದ್ದು ಏನೈತಿ, ಆ ಸೃಷ್ಟಿಯ ಸ್ಥಿತಿ ಲಯದ ಯಾರು ಅದರ ಮಾಲೀಕರಿದ್ದಾರೆ ಅದಕ್ಕೆ ಪರಬ್ರಹ್ಮ ಅಂತ ಹೇಳ್ತಾರೆ. ಆ ನಾಲೆಜ್ ಯಾರಿಗೆ ಗೊತ್ತಿರ್ತದೆ, ಆ ನಾಲೆಜ್ ಅನ್ನ, ಆ ತಿಳುವಳಿಕೆಯನ್ನ, ಆ ಅರಿವನ್ನ ಯಾರು ಬೋಧಿಸ್ತಾರೆ ಅವರನ್ನ ಗುರು ಅಂತ ಹೇಳಿ ಒಪ್ಕೋಬೇಕಂತ ಸರ್ವಜ್ಞ ಹೇಳ್ತಾರೆ. ಅದು ನಿಜ ಕೂಡ. ನಾವೆಲ್ಲರೂ ಅರಿಬೇಕಂದ್ರೆ ಗುರು ನಮಗೆ ಯಾವ ಜ್ಞಾನ ಕೊಡ್ತಾರ ಅಂತ ತಿಳ್ಕೊಬೇಕು.
ಈಗ ನೋಡ್ರಿ ಪತ್ರಿಜಿಯವ್ರು ಕೊಟ್ಟಿರ್ತಕ್ಕಂಥ ಶ್ವಾಸಾನುಸಂಧಾನ, ಶ್ವಾಸದ ಮೇಲೆ ಧ್ಯಾಸ. ಶ್ವಾಸ ಇಲ್ಲ, ಮೂಗ್ ಮುಚ್ಕೊಂಡು ಒಂದ್ 5 ನಿಮಿಷ ನಾವು ಬಾಯಿ ಗಟ್ಟಿಯಾಗಿ ಇಟ್ಕೊಂಡ್ ಕುಂತ್ರೆ ಯಾವಾಗ ಬಿಟ್ಟೇನು ಅಂತ ಅನಿಸ್ತೈತಿ. ಅಂದ್ರ ಅದು ಇಲ್ದೆ ನಾವು ಜೀವಿಸಕ್ ಸಾಧ್ಯ ಇಲ್ಲ. ಯಾವುದು ಜೀವನಕ್ಕೆ ಅವಶ್ಯವಾಗಿರ್ತದೆ, ಯಾವುದರಲ್ಲಿ ಜೀವ ಇರ್ತದೆ, ಅದು ದೇವರ ಅಂತ ಹೇಳ್ತಾರೆ. ಕಲ್ಲು, ಮಣ್ಣು, ಮರ, ಕಟ್ಟಿಗೆ ಇವೆಲ್ಲ ಅಲ್ಲ ಅಂತ ಹೇಳ್ತಾರೆ ಶರಣರು ಬಸವಣ್ಣವ್ರು ಒಂದು ವಚನದಾಗ. ಹಾಗೇನೆ ನಿನ್ನೊಳಗಿರ್ತಕ್ಕಂಥ, ನನ್ನೊಳಗಿರ್ತಕ್ಕಂಥ ಆ ಪರಾತ್ಪರ ವಸ್ತು ಆಗಿರ್ತಕ್ಕಂಥ ಪರಬ್ರಹ್ಮನ ಸ್ವರೂಪವನ್ನು ನಾವು ಅರ್ಥಕೊಂಡಂತವ್ರು, ಆ ಅರಿವನ್ನು ಕೊಟ್ಟಂತವ್ರು ನಮಗೆ ಗುರು ಆಗ್ತಾರೆ, ನಾವು ಶಿಷ್ಯರಾಗ್ತೀವಿ. ಹಾಗೇನೆ ಪತ್ರಿಜಿಯವರು ಶ್ವಾಸದ ಮೇಲೆ ಧ್ಯಾಸ ಅಂತಕ್ಕಂಥ ಈ ಒಂದು ಜ್ಞಾನವನ್ನ ಕೊಟ್ಟು ಅವರೆಲ್ಲ ಏನ್ ಹೇಳಿದ್ರು ಅಂದ್ರೆ, ನನ್ನೊಳಗಿರುವ ಆತ್ಮನೇ ಪರಮಾತ್ಮ ಅಂತ ತಿಳಿಸಿದ್ರು. ನೀನೇ ಆತ್ಮ ಪರಮಾತ್ಮ ಅಂತ ಹೇಳಿದ್ರು. ಅದನ್ನ ನಾವು ಹಿಡಿಬೇಕು. ದಾನ ಭಕ್ತಿಗಳಲ್ಲಿ ನಾನು ಮರೆದಿರಬೇಕು, ನಾನೆಂಬ ರೋಗ ನೀಗಿದೆಗೆ ಗುರುಬೋಧೆ ತಾನೇ ಫಲಿಸದು ಸರ್ವಜ್ಞ. ಇಲ್ಲೊಂದು ಬಹಳ ಚಂದಾದ ಮತ್ತೊಂದು ವಚನ, ಶ್ರಾನ ತೆಂಗಿನಕಾಯಿ ತಾನು ಮೆಲ್ಲಬಹುದೇ, ಹೀನ ಮನದವರಿಗ ಅದು ಉಪದೇಶವಿತ್ತಡು, ಹಾನಿ ಕಾಣಯ್ಯ ಸರ್ವಜ್ಞ. ಏನಂತ ಸರ್ವಜ್ಞ ಅಂದ್ರ, ನಾಯಿಯು ತೆಂಗಿನಕಾಯಿಯನ್ನು ತಿನ್ನಬಲ್ಲುದೇ? ಎಂದಿಗೂ ಸಾಧ್ಯವಿಲ್ಲ. ಅದರಂತೆ ಹೀನ ಮನದ ಮನುಷ್ಯನಿಗೆ ಉಪದೇಶವಿತ್ತರೆ ಅದರಿಂದ ಹಾನಿಯೇ ಹೊರತು ಉಪಯೋಗವು ಎರಡಷ್ಟು ಇಲ್ಲ. ನಾವೀಗ ಧ್ಯಾನ ಮಾಡಿಸ್ಬೇಕು, ಧ್ಯಾನ ಹೇಳ್ಬೇಕು, ಧ್ಯಾನ ಮಾಡ್ರಿ, ಧ್ಯಾನ ಹೇಳ್ಕೊಡ್ರಿ ಅಂತೀವಿ. ಆದ್ರೆ ಯಾರು ಕೇಳ್ತಾ ಇಲ್ಲ ಅಂತ ಒಮ್ಮೆ ಬೇಜಾರು ಆಗ್ತೀವಿ. ಆದ್ರೆ ಅವನ ಕರ್ಮ ಇರಂಗಿಲ್ಲ. ಆದ್ರೆ ನೀನ್ ಹೇಳುದು ಬಿಟ್ಟು ಬೇಡ ಅಂತ. ಅದಕ್ಕೇನೆ ಶ್ವಾನ ತೆಂಗಿನಕಾಯಿ ತಾನು ಮೆಲ್ಲಬಹುದೇ, ಹೀನ ಮನದವರಿಗೆ ಉಪದೇಶವತ್ತಡು, ಹಾನಿ ಕಾಣಯ್ಯ ಸರ್ವಜ್ಞ. ಅಂತವ್ರಿಗೆ ನಾವು ಬಾಳ ಒತ್ತಾಯ ಮಾಡಿ ಹೇಳಕ್ ಹೋದ್ರೆ ನಾವ ಹಾನಿಗೊಳಗಾಗ್ತೀವಿ ಅಂತ ಹೇಳಿ ಸರ್ವಜ್ಞವ್ರು ಹೇಳಿ ಇಲ್ಲಿ ಒಂದು ವಚನವನ್ನು ಹೇಳ್ತಾರೆ. ಲಿಂಗಕ್ಕೆ ತೋರಿಸುತ್ತ ನುಂಗುವಾತನೇ ಕೇಳು, ಲಿಂಗವೆಂಬುವುದೇ ಇದನರಿತು ಕಪಿಯೇ ನೀ ಜಂಗಮನಿಗೆ ನೀಡು ಸರ್ವಜ್ಞ ಅಂತ ಹೇಳ್ತಾರೆ. ಎಷ್ಟು ಎಚ್ಚರದಿಂದ ನಾವು ಪೂಜೆ ಮಾಡ್ಬೇಕಂತ ತೋರಿಸ್ತಾರ ಇಲ್ಲಿ ಅಂತ ಹೇಳಿ ಹೇಳಿದ್ರೆ, ಲಿಂಗಕ್ಕೆ ತೋರಿಸುತ್ತ ನುಂಗುವಾತನೇ ಕೇಳು. ಈಗ ಕೈಯಾಗ ಲಿಂಗ ಹಿಡಿದಿರ್ತೀವಿ, ವಿಭೂತಿ ಹಚ್ತೀವಿ, ಉದಿನ ಕಡ್ಡಿ ಹಿಡಿದು ಅದಕ್ಕೆ ಎಡಿ ಅಂತ ಹಿಡಿದು ತೋರಿಸ್ತೀವಿ. ಅನ್ನ ನೀರು ಏನೇನ್ ಇರ್ತೈತಿ. ಅದಕ್ಕ ಲಿಂಗಕ್ಕೆ ತೋರಿಸುತ್ತ ನುಂಗುವಾತನೇ ಕೇಳು, ಲಿಂಗವೆಂಬುವುದೇ. ನಿನ್ನ ಕೈಯಾಗಿದ್ದ ಲಿಂಗಕ್ಕ ಬೋನ ಹಿಡಿತಿ, ಮೂರ್ತಿಗೆ ಪೂಜೆ ಮಾಡಿ ಬೋನ ಹಿಡಿತಿ ಅಂದ್ರ ನೈವೇದ್ಯ ಹಿಡಿತಿ, ಅದು ಉಣ್ತೈತೇನು, ಉಂಡೈತನಿ ಅಂದಾದ್ರು ನಿನ್ನ ಕೈಯಾಗ ಅಂತ ಕೇಳ್ತಾರ ಸರ್ವಜ್ಞ. ಲಿಂಗ ಉಂಬುವುದೇ ಇದನ್ನರಿತು ಇದನ್ನ ತಿಳ್ಕೋ, ಕಪ್ಪಿಯೇ ಅಂದ್ರೆ ಎಷ್ಟ ನೀನು ಕಪ್ಪಿಯೇ ಅಂತಂದ್ರೆ ಏನ ಮಂಗ್ಯ ಇದ್ದಂಗದಿ ಅಥವಾ ಏನ ತಿಳುವಳಿಕೆ ಇದ್ದಂಗ ಅದಿದಿ. ಜಂಗಮ್ಮನಿಗೆ ನೀಡು ಸರ್ವಜ್ಞ. ಜಂಗಮ ಅಂತಂದ್ರ ಯಾರು ನಮಗೆ ಊಟವನ್ನು ಕೊಡ್ರಿ ಅಂತ ಬರ್ತಾರೆ, ಹಸಿವಂತ ಬರ್ತಾರೆ, ಭಿಕ್ಷಾಟನೆಗೆ ಬರ್ತಾರೆ, ಅವ್ರನ್ನೇ ನೀ ಜಂಗಮ ಸ್ವರೂಪಿ ಅಂತ ನೋಡಿ ಅವರಿಗೆ ಏನ್ ಮಾಡಂತನ ಆ ಪ್ರಸಾದವನ್ನ ನೀಡು. ಲಿಂಗಕ್ಕೆ ನೈವೇದ್ಯವನ್ನು ತೋರಿಸಿ ನೀನೇ ತಿಂದು ಬಿಡುವ ಮಾನವನೇ, ಲಿಂಗವೆಂದಾದರೂ ಉಣ್ಣಬಹುದೇ, ಅದೆಂದಿಗೂ ಉಣ್ಣಲಾರದು. ಅದಕ್ಕಾಗಿ ನೀನು ಇದನ್ನು ಅರಿತುಕೊಂಡು ಜಂಗಮಕ್ಕೆ ಗಣಕ್ಕೆ ನೀಡುವುದು ಒಳಿತು. ಯಾವುದು ಜಂಗಮ ಅಂತಂದ್ರ ಎಲ್ಲಿ ಜೀವವಿದೆಯೋ, ಈಗೆಲ್ಲ ನೀವು ಜಂಗಮ ಸ್ವರೂಪಿಗಳು. ಜನನ ಅಸ್ತಿ, ಗಮನ ಅಸ್ತಿ, ಮರಣ ಅಸ್ತಿ. ಅಂದ್ರೆ ಜನನವಿಲ್ಲ, ಗಮನವಿಲ್ಲ, ಮರಣವಿಲ್ಲ. ನೀವೇನಾಗಿದ್ದೀರಿ ಅಂದ್ರೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಯಾಗಿದ್ದೀರಿ. ನಿಮ್ಮೊಳಗೆ ಒಂದು ದೇಹದೊಳಗೆ ಇರ್ತಕ್ಕಂಥ ಚೈತನ್ಯ ಸ್ವರೂಪ ಭಿಕ್ಷಾಂದೇಹಿ ಅಂತ ಬಂದಾಗ ನಾವೇನ್ ಮಾಡ್ಬೇಕಂದ್ರ ನಮ್ಮಲ್ಲಿರ್ತಕ್ಕಂಥ ಪ್ರಸಾದವನ್ನು ಅವರಿಗೆ ಕೊಟ್ಟು ಅವರಿಗೆ ತೃಪ್ತಿ ಪಡಿಸ್ಬೇಕು ಅಂತ ಹೇಳ್ತಾರೆ ಸರ್ವಜ್ಞ. ನಾವು ವಾದ ವೇದಗಳೇಕೆ, ಗಾದೆಯ ಮಾತೇಕೆ, ವೇದ ಪುರಾಣ ನಿನಗೇಕೆ, ಲಿಂಗದ ಹಾದಿಯಲ್ಲಿರದಲೇ ಸರ್ವಜ್ಞ. ಎಷ್ಟು ಚೆನ್ನಾದ ವಚನ.
ಓದು ವಾದಗಳೇಕೆ? ಓದುದು, ವಾದ ಮಾಡುದು, ನಾ ಹೆಚ್ಚ ಅನ್ನೋದು, ಕಡಿಮೆ ಅನ್ನೋದು, ನೀ ಅದನ್ನ ತಿಳ್ಕೊಂಡೇನು, ನಾ ಇದನ್ನ ತಿಳ್ಕೊಂಡ, ನಾ ಬ್ರಹ್ಮ ಸೂತ್ರ ತಿಳ್ಕೊಂಡಿನಿ, ನೀ ವೇದ ಸೂತ್ರ ತಿಳ್ಕೊಂಡಿ, ಆಗಮ ತಿಳ್ಕೊಂಡಿ, ಪುರಾಣ ತಿಳ್ಕೊಂಡಿ, ಏನ್ ತಿಳ್ಕೊಂಡಿ. ನಾನೇ ಹೆಚ್ಚು ಓದು ವಾದಗಳೇಕೆ ಅಂದ್ರ ಓದೋದು ಕಂಡಾಪಟ್ಟಿ ಶಾಣೆತನಲೆ ಓದೋದು ನಿಮ್ ಕೂಡ ವಾದ ಕೇಳಿದ್ ಇದು ಎದಕ್ ಬೇಕು ಅಂತ ಕೇಳ್ತಾರ. ಗಾದೆಯ ಮಾತೇಕೆ? ಮತ್ತ ಗಾದಿ ಮಾತರ ಯಾಕೆ ಹೇಳ್ತಿ? ಗಾದಿ ಮಾತು ಅಂತಂದ್ರ ಗೊತ್ತಾಗ್ತಲ್ಲ ನಿಮ್ಗ, ಎಲ್ಲಾ ಒಂದೊಂದ್ ಹೇಳ್ತಾರ ಗಾದಿ ಮಾತು. ಈಗ ಆಟಕ್ಕಿಲ್ಲದ್ದು ಲೆಕ್ಕಕ್ಕುಂಟು, ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂತ ಗಾದೆ ಮಾತುಗಳು ಬರ್ತಾವು ಸರಿ ಸಾಮಾನ್ಯ, ಅವು ಗಾದೆ ಮಾತುಗಳು ಅಂತ ಹೇಳ್ತಾರೆ. ಓದು ವಾದಗಳೇಕೆ? ಗಾದೆಯ ಮಾತೇಕೆ? ವೇದ ಪುರಾಣ ನಿನಗೇಕೆ? ಲಿಂಗದ ಹಾದಿಯಲ್ಲಿ ಇರದಲೇ ಸರ್ವಜ್ಞ. ನಿನಗ ಓದಿದ್ರರ ಏನಪ್ಪಾ, ಗಾದೆ ಮಾತು ಚೆನ್ನಾಗಿ ತಿಳ್ಕೊಂಡಿದ್ರರ ಏನಪ್ಪಾ, ಅನಗತ್ಯಕ್ಕೆ ವೆಚ್ಚ ಮಾಡಿದರೆ ಅನುಕೂಲಕ್ಕೆ ಇಲ್ಲವಾದೀತು. ಇದು ಒಂದು ಗಾದೆ ಮಾತು. ಇಂಥವು ನುಡಿಗಳು, ಗಾದೆ ಮಾತುಗಳು ಇವೆಲ್ಲ ನಿನಗೆ ಯಾಕೆ ಬೇಕು? ವೇದ ಪುರಾಣ ನಿನಗೇಕೆ? ಮತ್ತು ವೇದ ಪುರಾಣರ ನಿನಗೆ ಯಾಕೆ ಬೇಕು? ಲಿಂಗದ ಹಾದಿಯಲ್ಲಿ ಇರದಲ್ಲೇ ಸರ್ವಜ್ಞ. ಲಿಂಗ ಅಂದ್ರೆ ತಿಳ್ಕೋಬೇಕು. ಇಷ್ಟಲಿಂಗ, ಸ್ಥಾವರ ಲಿಂಗ, ಗುಡಿಯಲ್ಲಿರ್ತಕ್ಕಂಥವು, ನಾವು ಕೊಳ್ಳ ಕಟ್ಕೊಂಡಿರ್ತಕ್ಕಂಥದ್ದು, ಇವು ಎಲ್ಲ ಅಲ್ಲ. ಲಿಂಗ ಅಂದ್ರೆ ಮತ್ತ ಈ ಇದು ಲಿಂಗ ಭೇದಗಳು ಅಲ್ಲ, ಗಂಡು ಹೆಣ್ಣುಗಳು ಅಲ್ಲ. ಲಿಂಗ ಅಂತಕ್ಕಂಥದ್ದು ಶ್ವಾಸ, ಲಿಂಗ ಅಂತಕ್ಕಂಥದ್ದು ಶಿವ, ಲಿಂಗ ಅಂತಕ್ಕಂಥದ್ದು ಸೃಷ್ಟಿ, ಲಿಂಗ ಅಂತಕ್ಕಂಥದ್ದು ನನ್ನೊಳಗಿರ್ತಕ್ಕಂಥ ಆತ್ಮ. ಆತ್ಮಕ್ಕೆ ಅವರು ಲಿಂಗ ಪದವನ್ನು ಬಳಸ್ತಾರೆ. ಅದಕ್ಕೆ ಏನ್ ಹೇಳ್ತಾರ ಅವರು, ವೇದ ಪುರಾಣ ನಿನಗೆ ಏಕೆ? ಲಿಂಗದ ಹಾದಿಯಲ್ಲಿ ಇರದಲೇ ಸರ್ವಜ್ಞ. ಅಂದ್ರ ನೀನ್ ಅದ್ರ ಬಗ್ಗೆನೇ ತಿಳ್ಕೊಂಡಿಲ್ಲ, ಆತ್ಮದ ಬಗ್ಗೆ, ಅಂದ್ರ ನಿನಗ್ ಮತ್ತ ವೇದ ಪುರಾಣ ಅದು ಏನ್ ಅವಶ್ಯ ಇಲ್ಲ ಅಂತ ಸರ್ವಜ್ಞ ಹೇಳ್ತಾರೆ. ಇಂಗಿನೋಳು ನಾಥವನು, ತೆಂಗಿನೊಳಗೆಳನೀರು, ಭೃಂಗ ಕೋಗಿಲೆಯ ಕಂಠದೊಳು ಗಾಯನವ, ತುಂಬಿದವರಾರು ಸರ್ವಜ್ಞ ಅಂತ ಹೇಳ್ತಾರೆ. ನೋಡ್ರಿ, ಇಂಗಿನೊಳಗ ನಾಥವನು, ಇಂಗು ಅಡಿಗೆ ಹಾಕ್ತಿವಲ್ಲ, ಅದು ಎಷ್ಟು ಪರಿಮಳ ಬೀರ್ತಾ ಇರ್ತದೆ. ಇಂಗು ಸ್ವಲ್ಪ ಹಾಕನ ಘಮ ಘಮ ಅಂತೈತಿ, ಹಿಂಗ ಹಾಕೇನೋ ಅಂತೀವಿ ನಾವು. ತೆಂಗಿನೊಳಗ ಎಳನೀರು, ಆ ತೆಂಗಿನ ಒಂದು ಕಾಯಿ ಒಳಗ ಎಳನೀರ್ ಯಾರು ತುಂಬ್ಯಾರ? ಭೃಂಗ ಕೋಗಿಲೆಯ ಕಂಠದೊಳು ಗಾಯನವ, ತುಂಬಿದವರಾರು ಸರ್ವಜ್ಞ. ಆ ಭೃಂಗ ಮತ್ತು ಆ ಕೋಗಿಲೆಯ ಕಂಠದೊಳಗ ಇಂಪಾದ ಸಿರಿಯನ್ನ, ಗಾಯನವನ್ನು ಯಾರು ತುಂಬ್ಯಾರಪ್ಪ? ಇವನ್ನೆಲ್ಲ ಯಾರು ಮಾಡ್ಯಾರ ಅಂತ ಕೇಳ್ತಾರ. ಇದನ್ನ ಆ ಸೃಷ್ಟಿಯ, ಪ್ರಕೃತಿಯ, ಆ ವಿವಿಧತೆಯ, ಆ ಜೀವ ಜಂತುಗಳ ಬಗ್ಗೆ, ಹುಟ್ಟಿನ ರಹಸ್ಯದ ಬಗ್ಗೆ ಹೇಳ್ತಕ್ಕಂಥ ಮಾತು. ಇಂಗಿನೊಳಗೆ ವಾಸನೆಯನ್ನು, ತೆಂಗಿನಕಾಯಿಯೊಳಗೆ ಎಳ್ನೀರನ್ನು, ಹಾಗೂ ಭೃಂಗ ಕೋಗಿಲೆಯ ಕಂಠದಲ್ಲಿ ಮಧುರ ಗಾಯನವನ್ನು ಯಾರಿಟ್ಟಾರಪ್ಪ ಅಂತ ದೇವರು ಎಂದರ್ಥ. ಇದನ್ನೆಲ್ಲ ಯಾರು ಮಾಡ್ಯಾರ್ರಿ? ದೇವ್ರು ಮಾಡ್ತಾರ. ದೇವ್ರ ಹೆಂಗದನಂದ್ರ ನಿರಾಕಾರದನ. ನಿರಾಕಾರ ಹೆಂಗೈತಂದ್ರ ಈ ಸೃಷ್ಟಿ ಹೆಂಗೈತಿ ಹಂಗೈತಿ. ಸೃಷ್ಟಿಯ ಚರಾಚರ ಎಲ್ಲ ವಸ್ತು ವಿಷಯ ವ್ಯಕ್ತಿಗಳ ಒಡೆಯ ಅವನಾಗಿದ್ದಾನೆ. ನಾವೆಲ್ಲ ಸುಮ್ಮನೆ ತರ್ಕ ಮಾಡ್ತೀವಿ, ಮಾತಾಡ್ತೀವಿ, ಅಂತೀವಿ, ಅರ್ಥ ಏನಿದೆ ಇದ್ರೊಳಗ? ಕಳ್ಳಿಯೊಳು ಹಾಲು, ಮುಳುಗಳ್ಳಿಯೊಳು ಹೆಜ್ಜೇನು, ಎಳ್ಳಿನೊಳಗೆಣ್ಣೆ, ಅಳಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೇ ಸರ್ವಜ್ಞ. ಏನಂತಾನಂದ್ರ, ಮತ್ತ ನೀವು ಅದು ಸುಳ್ಳು ಇದು ಸುಳ್ಳು, ಅದು ಐತೆ ಇದು ಐತೆ ಅಂತ ಹೇಳಿ ವಿಜ್ಞಾನಕ್ಕ ನೀವು ವಾದ ಮಾಡ್ತೀನಿ ಅಂದ್ರ, ಕಳ್ಳಿಯೊಳಗ ಹಾಲು, ಮುಳುಗಳ್ಳಿಯೊಳು ಹೆಜ್ಜೇನು. ಕಳ್ಳಿ ಹಾಲಂತ ಇರ್ತೈತೆ, ಅದ್ರಾಗ ಹಾಲು ಯಾರು ತುಂಬ್ತಾರ? ಆ ಕಳ್ಳಿ ಒಂದು ಗಿಡ ಬರ್ತೈತೆ, ಅದಕ್ಕೆ ಇಂಗ್ಲಿಷ್ ವರ್ಡ್ ಏನಂತಾರ ಗೊತ್ತಿಲ್ಲ ನನಗೆ, ಬಟ್ ಕನ್ನಡ ನಮ್ ಕಡೆ ಉತ್ತರ ಕರ್ನಾಟಕದ ಕಳ್ಳಿ ಗಿಡ ಅಂತಾರ. ಅದು ಹಿಂಗ್ ಮುರಿದ್ರ ಹಾಲು ಬರ್ತದೆ. ಅದ್ರೊಳಗ ಹಾಲು ಯಾರು ತುಂಬ್ಯಾರಪ್ಪ? ಗಳ್ಳಿಯೊಳ ಹೆಜ್ಜೆನ ಅಂದ್ರ ಮುಳ್ಳು ಕಂಟಿ ಒಳಗ ಹೆಜ್ಜೆನ ಇಟ್ಟಿರ್ತಿ, ಆ ಜೇನಿನಿಗೆ ಸಿವಿ ಹೆಂಗ ಬಂತು? ಅದು ಹೆಂಗ ಮುಳ್ಳಿನೊಳಗಿದ್ದು ಸಹಕರ್ಸ್ಕೊಂತು? ಎಳ್ಳಿನೊಳಗ ಎಣ್ಣೆ, ಎಳ್ಳು ಬಿತ್ತೀವಿ ಅದ್ರೊಳಗೆ ಎಣ್ಣೆ ಬಂತು. ಹನಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೇ ಸರ್ವಜ್ಞ. ಇಷ್ಟೆಲ್ಲಾ ಸೃಷ್ಟಿಯಿಂದ ಆಗ್ತೈತಿ ಅಂದ್ರ ಆ ಶಿವಲೀಲೆ ಅಂತಕ್ಕಂಥದ್ದು ಸುಳ್ಳನ್ನಕಾಕೈತೇನು? ಆ ತಿಳಿತಿ ಈ ವಚನ. ಇಷ್ಟ ನಾ ಹೇಳೋದ್ರ ಮತ್ತೆ ವಿಶ್ಲೇಷಣೆ ಬೇಡ. ಆದರೆ ಇವನ್ನೆಲ್ಲ ಎಳ್ಳಿಗೆ ಎಣ್ಣೆಯನ್ನ, ಮತ್ತ ಕಳ್ಳಿಗೆ ಹಾಲನ್ನ, ಮತ್ತ ಗಿಡದ ಪದರಿಗಳಿರ್ತಕ್ಕಂಥ ಆ ಜೇನಿಗೆ ಸಿಹಿಯನ್ನು
ಎಣ್ಣೆಯನ್ನು ಹಾಲನ್ನು ತುಂಬಿದವರು ಯಾರು ಅಂತ ಕೇಳ್ತಾರೆ ಸರ್ವಜ್ಞ. ತಮ್ಮನ್ನೇ ತಾವು ಪ್ರಶ್ನೆ ಮಾಡ್ತಾ ಊರೂರು ತಿರುಗ್ತಾ ಬೆಳಗಿನ ಜಾವ ಇವನ್ ಬರಿತಾ ಅವ್ರು ಹೇಳ್ತಿದ್ರು ಒಂದೊಂದು ವಚನಗಳನ್ನ 7,70,77,777 ವಚನಗಳನ್ನ ಹೇಳಿದ್ದೇನೆ ಕೇಳ ಅಂತ ಅವರು ಒಂದು ವಚನದಲ್ಲಿ ಹೇಳಿದ್ದು ಬರ್ತದೆ. ಅದು ಮುಂದೆ ಸಿಕ್ಕರೆ ಹೇಳ್ತೀನಿ. ಹಾಗೆ ಇಲ್ಲಿ ನರನ ಬೇಡುವ ದೈವ ವರವಿಯ ಬಲ್ಲದೆ ತಿರವನರಡಿ ತಿರಿವೆರೆದನರಿತು ಹರನ ಬೇಡುವುದು ಸರ್ವಜ್ಞ. ಏನಂತಾರೆ ಇಲ್ಲಿ ಅಂದ್ರ ನರನ ಬೇಡುವ ದೈವ ಹರವಿಯ ಬಲ್ಲುದೆ ತಿರುವಲರಿದ್ದ ಅರಿತು ಹರನ ಬೇಡುವುದು ಸರ್ವಜ್ಞ. ಒಂದೇ ಸೆಕೆಂಡ್ ಪ್ಲೀಸ್. ಅಂದ್ರೆ ನಾವು ಬರೀ ಮನುಷ್ಯರನ್ನೇ ಬೇಡ್ತೀವಿ, ಮನುಷ್ಯರನ್ನ ಬೇಡಿದ್ರೆ ಕೊಡ್ತಾರೇನು ಅಂತ ಅಂತಾರ ಅವ್ರು. ನರನ ಬೇಡುವ ದೈವ, ನರರ ಅಂತಂದ್ರೆ ನಾವೇ ಮಾನವರು. ಅದನ್ನ ದೈವ ಅಂತ ತಿಳ್ಕೊಂಡ್ಬಿಡೋದು. ಅಂದ್ರೆ ಒಬ್ಬರ ಕಾಲಿಗೆ ಒಬ್ಬ ಬೀಳೋದು, ನನಗ್ ಕೊಡ್ರಿ ನಿನಗ್ ಕೊಡ್ರಿ ಆಶೀರ್ವಾದ ಮಾಡ್ರಿ ಅಂತೀವಲ್ಲ, ಅದರದ ಒಂದು ಸ್ಪಷ್ಟ ಉದಾಹರಣೆಯನ್ನು ಸರ್ವಜ್ಞ ಕೊಡ್ತಾನ. ನರನ ಬೇಡುವ ದೈವ, ಅದನ್ನೇ ಪತ್ರಿಜಿಯವ್ರು ಹೇಳ್ತಾರೆ, ನನ್ನ ಪದಗಳನ್ನ ಹಿಡಿ ಪಾದಗಳನ್ನಲ್ಲ. ಇದನ್ನು ಸರ್ವಜ್ಞನು ಹೀಗೆ ಹೇಳ್ತಾನೆ. ನರನ ಬೇಡುವ ದೈವ, ಬೇಡುವುದಂತ ಕಾಲಿ ಬಿದ್ದು ನಮಸ್ಕರಿಸ್ಬಿಡೋದು. ನನಗ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಪ್ಪ, ನನ್ ಕಷ್ಟ ಹಂಗೈತಿ ಹಿಂಗೈತಿ ಮಠಕ್ಕ ಅಲ್ಲೇ ಇಲ್ಲೇ ಹೋದಾಗ ಬಿಡ್ತೀವಿ. ವರವಿಯ ಬಲ್ಲುದೆ, ಹಂಗೆಲ್ಲ ನೀ ಕಾಲ್ ಮುಗಿದ್ರೆ ಅವ್ರ ಆಶೀರ್ವಾದ ಅಂದ್ರೆ ನಿನಗೇನ್ ವರ ಸಿಗ್ತೈತೇನ ಅಂತ ಕೇಳ್ತಾರ ಅವ್ರು. ತಿರುವನರದಡಿ ತಿರುವನೆರಿದ ನರಿತು ಹರಣ ಬೇಡುವುದು ಸರ್ವಜ್ಞ. ಏನಂತಾರ? ತಿರುವರ ನಡರಿ ತಿರುವರೇ ನಿಧನ ಅರಿತು, ತಿರುಗುವವರು ಹೇಳುವವರು ಇದನ್ನ ಅರಿತು ಹರಣ ಬೇಡುವುದು ಸರ್ವಜ್ಞ. ಅಂದ್ರೆ ಮಾನವನನ್ನೇ ಬೇಡುವ ದೈವವು ಅವನಿಗೆ ವರವನ್ನೀಯಲು ಸಾಧ್ಯವಿದೆಯೇ? ಅಂತ ದೈವದಿಂದ ವರವನ್ನು ಬಯಸುವುದೆಂದರೆ ದರಿದ್ರನ ಮನೆಗೆ ಭಿಕ್ಷುಕನು ಹೋದಂತೆ ಸರ್ವಜ್ಞ. ಅವನೇ ಮಹಾ ದರಿದ್ರ, ಅದಕ್ ಮತ್ತ ಇವ ಭಿಕ್ಷುಕಾಯಿ ಹೊಕ್ಕನ ಅಂತ ಹೇಳ್ತಾರ. ಅದನ್ನ ತಿರುವರ ನಡೀರಿ ಅಂದ್ರ ದರಿದ್ರ, ತಿರುವರೇ ನಿಧನರಿತು ಅಂದ್ರ ಅದನ್ನ ತಿಳ್ಕೊಂಡು ಹೋಗುವವರು ಅಂತಂದ್ರ ಹರನನ್ನು ಬೇಡುವುದು ಒಳಿತು. ಅದಕ್ಕಾಗಿ ನರನ್ನು ಬೇಡಬೇಡ್ರಿ, ಹರನ್ ಬೇಡ್ರಿ. ಅಂದ್ರ ಹರ ಅಂತಂದ್ರ ಅಗೋಚರವಾಗಿರ್ತಕ್ಕಂಥ ಶಕ್ತಿ. ತನ್ನಲ್ಲಿಹ ಲಿಂಗವನ್ನು ಮನ್ನಿಸಲಿ ಕರೆಯದೆ ಭಿನ್ನನದಿ ಕಟೆದ ಪ್ರತಿಮೆಗಳಿಗೆರಗುವ ಅನ್ಯಾಯ ನೋಡ ಸರ್ವಜ್ಞ. ಇದು ಭಾರಿ ಒಳ್ಳೆ ವಚನ ಸಿಕ್ಕಿದ್ ನೋಡ್ರಿ ಇವತ್ ನಮಗೆ. ತನ್ನಲ್ಲಿಹ ಲಿಂಗವನು, ನನ್ನೊಳಗಿರ್ತಕ್ಕಂಥ ಈ ಆತ್ಮವನ್ನ ಬಿಟ್ಟು ಮನ್ನಿಸಲ ಕರೆಯದೆ, ನನ್ನೊಳಗಿರ್ತಕ್ಕಂಥ ಈ ಆತ್ಮ ಜಾಗೃತ ಆತ್ಮಜ್ಞಾನ, ನನ್ನಲ್ಲಿರ್ತಕ್ಕಂಥ ಪರಮಾತ್ಮನನ್ನ ಮರೆತು ಮನ್ನಿಸಲೇ ಕರೆಯದೆ, ಅವನ್ನೇನೇನು ಒಟ್ಟ ಕರೆಯಂಗಿಲ್ಲ, ಅವನ ಬಗ್ಗೆ ಚಿಂತನೆ ಇಲ್ಲ ನಮಗ. ಬೆನ್ನ ನದಿ ಕಟ್ಟದ ಅಂದ್ರ ಚೆನ್ನಾಗಿ ಒಂದು ಕಟ್ಟದ ಪ್ರತಿಮೆಗಳಿಗೆ ಎರಗುವ ಅಂದ್ರ ಒಂದ್ ಚೆನ್ನಾಗಿ ಕಟ್ಟದಿರ್ತಕ್ಕಂಥ ಗುಡಿಯಾಗಿರ್ತಕ್ಕಂಥ ಆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಕಟ್ಟದಿರ್ತಕ್ಕಂಥ ಪ್ರತಿಮೆಗೆ, ಅಂದ್ರೆ ಅಲ್ಲಿ ಮೂರ್ತಿ ಇರ್ಬೋದು ಅಥವಾ ಲಿಂಗ ಇರ್ಬೋದು, ಏನೇ ಇರ್ಬೋದು, ಈಗೆಲ್ಲ ಇರ್ತದಲ್ಲ, ಆ ವಿಷಯಕ್ಕೆ ಅನ್ಯಾಯ ನೋಡ ಸರ್ವಜ್ಞ. ನೀವೆಲ್ಲಾ ಹಿಂಗ ಕಟ್ಟದ ಮೂರ್ತಿ ಬಾಳ ಚಂದ ಐತಿ, ಅದ್ರ ಮುಂದೆ ನಿಂತು ನಾ ಬೇಡ್ತೀನಿ ಅಂತಂದ್ರ ಅದರಷ್ಟ ಅನ್ಯಾಯ ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳಿ ಸರ್ವಜ್ಞ ಅವರು ಹೇಳ್ತಾರೆ. ಉಣಬಂದ ಜಂಗಮಗೆ ಉಣಬಡಿಸಲೊಲ್ಲದೆ ಉಣದಿಪ್ಪ ಲಿಂಗ ಕುಣಬಡಿಸಿ ಕೈ ಮುಗಿದ ಬಳಗುಗಳ ನೋಡ ಸರ್ವಜ್ಞ. ಏನಂತಾರ ಅಂದ್ರ, ನಿಮ್ ಮನ್ಯಾಗ ಏನ್ ಮಾಡ್ತೀವಿ, ಒಂದೇನೋ ನಮ್ಮ ಮನಿ ದೇವ್ರು, ನಮ್ಮದು ಮನಿ ಆಚಾರ ವಿಚಾರಕ್ಕ ದೇವ್ರ ಜಗಲಿ ಮ್ಯಾಗೆ ಅಲ್ಲೇ ಇಲ್ಲೇ ಇಟ್ಟು ಯಾರ ಉಣ್ಣಾಕ್ ಬರ್ತೀವಿ ಅಂದ್ರ ಅವ್ರಿಗೆ ಊಟನ ಕೊಡದ ಆ ಫೋಟೋಕ ಅದರ ಮುಂದ ಲಿಂಗದ ಮುಂದ ಎಡಿ ಇಟ್ಟು ಬಣಗುಳುಗಳ ನೋಡ ಸರ್ವಜ್ಞ. ಅಂದ್ರ ಅದನ್ನ ಮುಂದಿಟ್ಟು ಎಷ್ಟು ಚಂದ ಮಾಡಿವಲ್ಲ ನಾವು, ಎಷ್ಟ್ ಚಂದ ಉಣಿಸೀವಿ, ಎಷ್ಟ್ ಚಲೋ ಇಟ್ಟಿವಿ ಅಂತೇಳಿ ಬಹಳ ಸಂತೋಷ ಆಕ್ಕಿವಿ ಅಂತಾರ ಸರ್ವಜ್ಞ.
ಅದಕ್ಕ ನಿಮ್ಮನ್ನ ಎತ್ತಾಗ ಬಲ್ರು ಎತ್ತಾ ತಿಳ್ಕೊಬೇಕು ನಿಮ್ಮಂತವ್ರನ್ನ. ಹಿಂಗೆಲ್ಲಾ ನೀವ್ ಎಡಿ ಇಟ್ಟು ಬಾರಿ ನಾನು ದೇವ್ರಿಗೆ ಕೊಟ್ಟೆ, ದೇವ್ರಿಗೆ ಉಣಿಸಿದೆ, ದೇವ್ರಿಗೆ ಮುಟ್ಸಿದೆ ಅಂತಿರಲ್ಲ. ನಿಮ್ಮಂತ ಅತ್ಯಂತ ಸುಳ್ಳು ನುಡಿತಕ್ಕಂಥವ್ರು ಮತ್ತೆ ಬೇರೆನೇ ಇಲ್ಲ ಅಂತ ಒಂದು ಈ ವಚನದಲ್ಲಿ ಹೇಳ್ತಾರೆ. ಉಣಬಂದ ಜಂಗಮಗೆ ಉಣಬಡಿಸಲಲ್ಲದಲೇ ಉಣದಿಪ್ಪ ಲಿಂಗ ಕುಣಬಡಿಸಿ ಕೈ ಮುಗಿದ ಬಣಗಳ ನೋಡ ಸರ್ವಜ್ಞ. ಬಣಗಳು ಅಂತಂದ್ರೆ ಈ ಗುಂಪು ಏನ್ರಿ ಬಣ ಅಂದ್ರ ನಾವು ನೀವು ಎಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ಇದನ್ನೇ ಆಚರಣೆ ಮಾಡ್ತೀವಿ. ಬಾಳ ಅಂದ್ರೆ ನೀವು ಜ್ಞಾನ ಮಾರ್ಗಕ್ಕೆ ಬಂದಾಗ ಬಿಟ್ಟಿರ್ಬೋದು. ಮೊದಲೆಲ್ಲರೂ ನಾವು ಜಗಲಿಗೆ ಹೋಗುದು, ಕೈ ಮುಗಿದು ಅಲ್ಲಿ ಎಡೆ ಹಿಡಿಯುದು, ಮತ್ತ ಅದನ್ನ ಒಣಗುತನ ಬಿಡುದು. ಯಾಕಂದ್ರೆ ದೇವ್ರು ಉಂಡಾನ ಅಂತ ತಿಳ್ಕೊಂಡು ಮತ್ ಮರದಿನ ಅದನ್ನ ಚೆಲ್ ಬಿಡೋದು, ಇಲ್ಲಾಂದ್ರೆ ಎದಕ್ಕರ ಹಾಕ್ಬಿಡೋದು. ಎಲ್ಲಾ ನದಿಗಳು ಎಲ್ಲ ಮಲಿನತೆ ಒಳಗಾಗ್ಬೇಕಾದ್ರೆ ಇಂಥವೆಲ್ಲ ಲಿಂಬೆ ಹಣ್ಣು ಆಹಾರ ಪದಾರ್ಥಗಳು ವೇಸ್ಟ್ ಎಲ್ಲ ಓದು ನಮ್ ಪಾಪ ಹೋಕೈತಿ ಅಂತ ಹೇಳಿ, ಮನ್ಯಾಗಿರೋದು ದೋಷ ಹೋಕೈತಿ ಅಂತ ಹೇಳಿ ಮಾಡಬಾರ್ದನ್ ಮಾಡಿ ಮನಿಗ್ ಬರುದು, ಇಲ್ಲಿದೆಲ್ಲ ದೋಷ ಹೋಕೈತಿ ಅಂತ ತಗೊಂಡ್ ಆ ನದಿಗೆ ಎಸೆಯುದು, ಆ ನದಿದು ಪಾಪ ಕಟ್ಕೊಳ್ಳೋದು. ಮತ್ತೆ ಆ ಏನ್ ನಾವು ಮಾಡ್ತಕ್ಕಂತ ಆಚಾರಗಳನ್ನ ಸರ್ವಜ್ಞ ಬಹಳ ಆ ಕಠೋರವಾಗಿ ನಿಂದಿಸ್ಯಾರ. ನಾವು ಬಟ್ಟೆಯ ಕಲ್ಲಿಂಗೆ ಒಟ್ಟ ಪ್ರತಿಯನ್ನಿಟ್ಟು ಕಟ್ಟಿದ ಲಿಂಗ ಒಡಿಯಾಗಿ ಶರಣೆಂಬ ಭ್ರಷ್ಟನನ್ನು ನೋಡುವ ಸರ್ವಜ್ಞ. ಭ್ರಷ್ಟ್ರ ನಾವೆಲ್ಲ ಅಂತ ಹೇಳ್ತಾರೆ ಅವ್ರು. ನೀವೆಲ್ಲ ಭ್ರಷ್ಟರದಿರಿ ಅಂದ್ರ ನಿಮಗ ಆತನ ಮಾರ್ಗದೊಳಗಿನ ಕಲ್ಲಿಗೆ ಪ್ರತಿಮೆಯನ್ನಿಟ್ಟು ತಮ್ಮಲ್ಲಿದ್ದ ಲಿಂಗವನ್ನು ಮರೆತು ಕಂಡಲ್ಲಿ ಮುಗಿಯುವಂತ ಕೈ ಮುಗಿಯುವಂತ ಭ್ರಷ್ಟರನ್ನ ನೀ ನೋಡು. ನೀವ್ ಹೊಂಟಿರ್ತಿ ದಾರಿ ಒಳಗ, ಯಾವ್ದಾರ ಗುಡಿ ಕಾಣ್ತೈತೆ ಅಲ್ಲೊಂದ್ ಕೈ ಮುಗಿದು, ಯಾವ್ದಾರ ಲಿಂಗ ಕಾಣ್ತೈತೆ ಅಲ್ಲೊಂದ್ ಕೈ ಮುಗಿದು, ಯಾವ್ದಾರ ದೇವಿ ಒಂದ್ ಕಾಣ್ತೈತೆ ಅಲ್ಲೊಂದ್ ಕೈ ಮುಗಿದು, ಎಷ್ಟರ ನೀ ಭ್ರಷ್ಟದಿ ಅಂತ ನಾವು ಸರ್ವಜ್ಞ. ಹಿಂಗೆಲ್ಲ ಮುಕ್ಕೊಂತ ಹೊಂಟಿಯಲ್ಲ, ನಿನ್ನನ್ನ ನೀನ್ ಯಾವಾಗ ಅರ್ತ್ಕೊಂತೀವೋ ಅಂತ ಹೇಳ್ತಾನೆ. ಎಲ್ಲರಿಗೂ ಕಣ್ಮುಂದ್ ಚಿತ್ರ ಬರ್ಬೇಕು. 16ನೇ ಶತಮಾನ ಅವ್ರ ಸಾಲಿ ಕಲ್ತಿಲ್ಲ, ಒಂದ್ ಹೆಗಲಿಗೆ ಸುಮ್ನೆ ಕಂಬಳಿ, ಕೈಯಾಗ ಒಂದ್ ತಾಟು ಒಂದು ಬಡಿಗಿ ಆ ಊರು ತಿರುಗಿ 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 ಸಂಚಾರ ಮಾಡ್ತಿದ್ರು. ಎಲ್ಲಿ ಹೊತ್ತು ಮುಳುಗುತ್ತಿದ್ರು ಅಲ್ಲಿ ಇರ್ತಿದ್ರು. ಹೇಳ್ಬೇಕಾದ್ರೆ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ನೋಡ್ಕೊಂತ ಹೇಳ್ಕೊಂತ ಹೋಗಿದ್ರು ಅವ್ರು. ನಮ್ಮ ಆಚರಣೆ ಯಾರ ಅಲ್ಲಿ ಗುಡಿ ಮುಂದ್ ಕೈ ಮುಗಿಯೋ ನೋಡಿದ್ರೆ ಇದನ್ನ ಈ ವಚನ ಬರೆದು ಬಿಡ್ತಿದ್ರು ಅವ್ರು. ಬಟ್ಟಿಯ ಕಲ್ಲಿಂಗೆ ಒಟ್ಟ ಪ್ರತಿಮೆಯನ್ನಿಟ್ಟು ಕಟ್ಟಿದ ಲಿಂಗವನಡೆ ಶರಣೆಂಬ ಭ್ರಷ್ಟರನ್ನು ನೋಡ ಸರ್ವಜ್ಞ. ಅಲ್ವೋ ನಿನ್ನೊಳಗಿರ್ತಕ್ಕಂಥ ಈ ಉಸಿರು ಗಪ್ಪಾದ್ರನ ನೀ ಹೋಗ್ಬಿಡ್ತೀವಿ, ಕೈ ಮುಗಿಯಕ್ಕೂ ಇಲ್ಲ, ಎದಕ್ಕೂ ಇಲ್ಲ, ಯಾವ ಗುಡಿಗೂ ಹೋಗಕ್ಕಿಲ್ಲ. ಶ್ವಾಸನೇ ಇಲ್ಲಂದ್ರೆ ಎಲ್ಲಿ ಹೋಗ್ತೀವಿ? ಮತ್ತ ಶ್ವಾಸ ಹೆಚ್ಚು, ಹೊರಗಿರೋ ಗುಡಿ ಹೆಚ್ಚು. ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಹೆಚ್ಚು, ಹೊರಗಿರ್ತಕ್ಕಂಥ ಪ್ರತಿಮೆ ಹೆಚ್ಚು. ಅದಕ್ಕೆ ನೀವು ಬಹಳ ಭ್ರಷ್ಟರದಿರಿ ಅಂತ ಹೇಳ್ತಾರ ಅವ್ರು ಸರ್ವಜ್ಞ. ಸತ್ಯ ಕೂಡ. ಯಾಕಂದ್ರೆ ಅದ್ರೊಳಗೆ ಏನೂ ಇಲ್ಲ. ಅದನ್ನ ತಿಳ್ಕೊಂಡಿರ್ರಿ ಅಂತಂದ್ರೆ ನಾವು ಅದನ್ನ ಬಿಡಾಕ್ ತಯಾರಿಲ್ಲ. ಯಾಕಂದ್ರ ವಾರ ತಿಥಿ ನಕ್ಷತ್ರ ಗೋತ್ರ ನಮ್ಮನ್ನು ಭಯಂಕರ ಕಾಡ್ತಾವು. ಸೋಮವಾರಕ್ಕ ಶನಿವಾರ ಬಂದ್ರಂತೂ ಶನಿ ಬಿಡ್ತಾನಂತ. ಎಲ್ಲಿ ಬಿಡ್ತಾನ ಶನಿ? ಅವನಿಗೆ ಗೊತ್ತಿಲ್ಲ ಅದು ಶನಿವಾರ ನನ್ನ ವಾರ ಅಂತೇಳಿ. ನಾವ್ ಹೇಳ್ತೀವಿ ಹಿಂಗೈತೆ ಅಂತೇಳಿ. ಹಂಗ ಸರ್ವಜ್ಞ ಹೇಳ್ತಾನ, ನೀ ಏನ್ ಕೈ ಮುಗಿತಿ ಏನ್ ಮಾಡ್ತೀಯಲ್ಲ, ನಿನ್ನಂತ ಪ್ರಶ್ನೆ ಇಲ್ಲ, ನಿನ್ ತಿಳ್ಕೊಂಡಿಲ್ಲ, ಸುಮ್ನೆ ಮುಕ್ಕೊಂತ ಹೊಂಟಿ ಅಂತ ಹೇಳ್ತಾನೆ. ಅದು ಸತ್ಯ ಕೂಡ ಆಗಿರ್ತದೆ. ಕಲ್ಲು ಗುಂಡಿನ ಮೇಲೆ ಮಲ್ಲಿಗೆ ಅರಳಿಕ್ಕಿ ನಿಲ್ಲದೆ ಹಣೆಯ ಬಡಿವರ್ಗೆ ಬುಗುಟಿಲ್ಲದಿಲ್ಲ ಕಾಣಯ್ಯ ಸರ್ವಜ್ಞ. ಏನಂತನ್ರಿ? ಕಲ್ಲು ಗುಂಡಿನ ಮೇಲೆ ಮಲ್ಲಿಗೆ ಅರಳಿಕ್ಕಿ ನಿಲ್ಲದೆ ಹಣೆಯ ಬಡೆವರೆಗೆ ಬುಗುಟಿಲ್ಲದಿಲ್ಲ ಕಾಣಯ್ಯ ಸರ್ವಜ್ಞ. ಅಂದ್ರ ಕಲ್ಲು ಗುಂಡಿನ ಮೇಲೆ, ಮೂರ್ತಿಯ ಮೇಲೆ ಮಲ್ಲಿಗೆಯ ಹೂಗಳನ್ನ ಹಾಕಿ ಅದಕ್ಕೆ ಹಣೆಯನ್ನು ಒಡೆಯುವವರ ಹಣೆಗೆ ಬುಗುಟಿ ಹೇಳದೆ ಇರಬಹುದ? ಈಗ ಕಲ್ಲಿನ ಮ್ಯಾಗ ಹೋಗುದು, ಹೂವ ಹಾಕುದು, ಅದಕ್ಕೆ ಹಣಿ ಹಚ್ಚುದು, ಕೊಡು ಕೊಡು ಅಂತ ಬೇಡುದು. ನಿಮ್ಗೆ ಹಣಿಗೆರ ಗಿಮಿಟಿರ ಎದ್ದಾವಿಲ್ಲ ಅಂದ್ರ ಅದು ಹಣಿಯರ ಹೆಂಗೈತಿ, ಡಗ್ ಅಂತರ ಹೊಡ್ಕೊಂಡಿರಲ್ಲ, ಏನ್ರ ಉಳ್ದೈತಿ ನಿಮ್ಮದು ಅಂತ ಕೇಳ್ತಾನೆ ಸರ್ವಜ್ಞ. ಅಂದ್ರ ಸರ್ವಜ್ಞ ನಿಚ್ಚಳವಾಗಿ ಆತ್ಮಜ್ಞಾನಿಯಾಗಿದ್ದ. ಆ ನಂತರ ಜಂಗಮ ಸ್ವರೂಪಿಯಾಗಿದ್ದ. ಜಂಗಮ ಅಂತಂದ್ರ ಎಲ್ಲ ಉಸಿರಿರ್ತಕ್ಕಂಥ, ಎಲ್ಲ ದಯಬೇಕು ಅಂತಕ್ಕಂಥ ಪ್ರಾಣಿಗಳಲ್ಲಿ ಅವರು ಅದನ್ನ ಕಂಡಿದ್ರು. ಹೆಣ್ಣಿನ ಹೊಣ್ಣಿನ ಮಣ್ಣಿನ ಬಲೆಯನ್ನು ಹಣ್ಣಿಸಿ ಜಗವನ್ನದರೊಳು ಹಿಡಿದ ಮುಕ್ಕಣ್ಣನ ನೋಡು ಸರ್ವಜ್ಞ ಅಂತ. ಅಂದ್ರೆ ಏನಂತ? ಹೆಣ್ಣಿನ ಹೊಣ್ಣಿನ ಮಣ್ಣಿನ ಬಲೆಯನ್ನು
ಅಣ್ಣಿಸಿ ಜಗವನದರೊಳು ಹಿಡಿದು ಮುಕ್ಕಣ್ಣನ ನೋಡು ಸರ್ವಜ್ಞ. ಅಂದ್ರ ಇದು ಏನು ಅಂದ್ರ ಹೆಣ್ಣು ಹಣ್ಣು ಹಾಗೂ ಮಣ್ಣೆಂಬ ಬಲೆಯನ್ನು ಬೀಸಿ ಸಕಲ ಜಗತ್ತನ್ನೇ ಅದರೊಳಗೆ ಹಿಡಿದುಕೊಂಡಿರ್ತಕ್ಕಂತ ಮುಕ್ಕಣ್ಣ ಶಿವನನ್ನು ನೋಡು. ಎಲ್ಲಿ ನೋಡ್ತಿರಲ್ಲ ಈ ಪ್ರತಿಮೆ ಒಳಗ ಮ್ಯಾಲ ಗಂಗೆ ಇರ್ತಾಳ, ಮತ್ತ ಸುಂದರವಾದ ಆಭರಣಗಳಿರ್ತಾವು, ಮತ್ತ ಮಗರೆಲ್ಲ ಕುಂತಿರ್ತಾರ, ಬರೇ ಇವನ್ನ ನೋಡ್ತಿವಲ್ಲ. ಜಗವನದೊಳಗೆ ಹಿಡಿದು ಮುಕ್ಕಣ್ಣನ ನೋಡು ಸರ್ವಜ್ಞ. ಇವನ್ನೆಲ್ಲ ಬಟ್ಟು ಮುಕ್ಕಣ್ಣನ ನೋಡುದಂದ್ರ ನಮ್ಮ ಆಜ್ಞಾಚಕ್ಷದೊಳಗ ನಮಗ ಯಾವಾಗ ಸಾಕ್ಷಾತ್ಕಾರ ಆಗಿ ಇಲ್ಲಿ ಏನು ಕಪ್ಪು ಬಿಳುಪು ಚಿತ್ರ ಏನ್ ಕಾಣ್ತದೆ ನೋಡ್ರಿ ಅಂತಾರಲ್ಲ, ಅದನ್ನ ನೋಡ್ರಪ್ಪ ಅಂತ ಸರ್ವಜ್ಞ ಹೇಳ್ತಾರ. ಮುಕ್ಕಣ್ಣನ ನೋಡು ಸರ್ವಜ್ಞ. ಮುಕ್ಕಣ್ಣ ಅಂತಂದ್ರ ನಮ್ಮ ಆಜ್ಞಾ ಚಕ್ಷು, ಮುಕ್ಕಣ್ಣ ಅಂದ್ರೆ ಜ್ಞಾನ ಚಕ್ಷು, ಮುಕ್ಕಣ್ಣ ಅಂತಂದ್ರೆ ನಮ್ಮ ಮೂರನೆಯ ಕಣ್ಣು. ಅದನ್ನ ನೋಡು. ಅವ ಕೈಯಾಗ ಮ್ಯಾಲ್ ತುರುಬ್ನಾಗ ಇಟ್ಕೊಂಡಿದ್ದು ಬರೀ ಇದನ್ನ ನೋಡ್ತಿಯಲ್ಲ ಅಂತ. ನರಸಿಂಹನ ಅವತಾರ ಹಿರಿದಾತ ಅದ್ಭುತವು, ತರಬುರನ ಗರಿಗೊಂದ ಕೋಲುವಾಗ ಹರಿವೂರ ನರಿಯಂತಾದ ಸರ್ವಜ್ಞ. ಏನಂತನ್ರಿ? ನರಸಿಂಹವನ ಅವತಾರ. ನರಸಿಂಹ ದೇವ್ರು ಅಂತಂದ್ರೆ ಏನು ನೋಡಿರಲ್ಲ, ಎಷ್ಟು ಉಗ್ರವಾಗಿರ್ತೈತಿ, ಅದಕ್ಕೆಲ್ಲ ಭಯ ಬೀಳ್ತೇವೆ. ಹಿರಿದಾದ ಅದ್ಭುತವು. ಆ ನರಸಿಂಹ ಮೂರ್ತಿಯನ್ನ ನೋಡುದು ಅಂತಂದ್ರ ಬಾರಿ ಹಿರಿದಾದ ಅದ್ಭುತ. ಅದು ಬಾರಿ ಉಗ್ರ ಇರ್ತದೆ. ಉಗ್ರ ನರಸಿಂಹ ಸನಿಕ್ ಹೋಗ್ಬೇಡ್ರಿ ಅಂತೀವಿ. ಅಲ್ಲಿ ಏನಂತನ, ಶರಭವನ ಗುರಿಗಿಂದ ಕೊಲುವಾಗ ಹರಿ ಊರ ನರಿ ಅಂತ ಆದ ಸರ್ವಜ್ಞ. ಏನಂದ್ರ ನರಸಿಂಹನ ಅವತಾರ ಭಯಂಕರ ಅಂತೇಳಿ ಅದ್ಭುತವೆಂದು ಅಂತೀವಿ. ಓರ್ವ ರಕ್ಕಸನನ್ನು ಊರುಗಳಿಂದ ಕೊಲ್ಲುವುದೆಂದರೆ ಆ ಹರಿಯು ಊರ ಮುಂದಿನ ನರಿಯೇ ಸಹಿ. ಸುಮ್ಮನೆ ಒಂದು ಕೈಯಿಂದ ಇದನ್ನ ನಾನು ಕೊಲ್ತೀನಿ ಅಂತಂದ್ರ ಅವ ಊರ ಮುಂದಿನ ನರಿ ಇದ್ದಂಗ. ಕೊಲ್ಲುವಾಗ ಹರಿ ಊರ ನರಿ ಅಂತಾದ ಸರ್ವಜ್ಞ ಅಂತ ಸರ್ವಜ್ಞನ ವಚನಗಳಲ್ಲಿ ತುಂಬಾ ಇವತ್ತಿಗೆ ಹೇಳಿರ್ತಕ್ಕಂಥ ಬಂದಿರತಕ್ಕಂಥ ವಚನಗಳು ಎಲ್ಲವೂ ಆತ್ಮಕ್ಕೆ ಸಂಬಂಧಪಟ್ಟಂತೆ. ಆ ನಂತರ ನನ್ನೊಳಗಿರುವ ಆತ್ಮವನ್ನ ಬಿಟ್ಟು ಮತ್ತ ಇನ್ನೊಬ್ಬರ ಆತ್ಮವು ಅವನು ದೇವರು ನಾನು ದೇವರು ಈ ಸ್ಥಿತಿಯಲ್ಲಿ ನಡಿಬೇಕನ್ನೋದನ್ನೇ ಸರ್ವಜ್ಞ ಅಂದಿನ ಕಾಲಕ್ಕೆ ವಚನಗಳ ರೂಪದಲ್ಲಿ ಅತ್ಯಂತ ಅತತ್ವ ರಸವನ್ನು ತುಂಬಿ ವಚನಗಳನ್ನು ಹೇಳಿದ್ದಾರೆ. ಟೈಮ್ ಆಯ್ತು ಅನಿಸ್ತದೆ ಅಲ್ಲ ಮೇಡಮ್? ಮತ್ತೆ ನನ್ನ ಮಾತಿಗೆ ಮಂಗಳವನ್ನ ಹೇಳ್ತೀನಿ. ಅವಕಾಶ ಕೊಟ್ಟಂತ ಮೈಸೂರು ನನ್ನೆಲ್ಲ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮೈಸೂರು ಎಲ್ಲ ಆತ್ಮ ಬಂಧುಗಳಿಗೂ, ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕಂಥ ಮತ್ತು ಈ ಅವಕಾಶವನ್ನು ಕೊಟ್ಟಂತ ಎಲ್ಲರಿಗೂ ಶರಣಾರ್ಥಿಗಳು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು.